ಇವತ್ತು ನೋಡಿದವರು ಏನಂತಾರೆ ಅಂತ ನೀವು ಕೇಳ್ತಾರೆ ಇಲ್ಲ ಕೇಳಿಸ್ಕೊತಾ ಇದ್ರೆ ತುಂಬ ಚೆನ್ನಾಗಿದೆ. ಮೊದಲನೇದಾಗಿ ನವೀನ್ ಶಂಕರ್ ಅವರು ಕ್ಯಾರೆಕ್ಟರ್ಗೋಸ್ಕರ ಇಡೀ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಐ ಥಿಂಕ್ ಅಮೇಝಿಂಗ್. ಪಕ್ಕ ಅವರು ಏನು ಪ್ರೀವಿಯಸ್ ಸಿನಿಮಾದಲ್ಲಿ ಕಾಣಿಸ್ತಾರೆ ಅದು ಬಿಟ್ಟು ಹೊಸದಾಗಿ ಕಾಣಿಸ್ತಾ ಇದ್ದಾರೆ. ತುಂಬ ಕಡಿಮೆ ಇಂಥ ಸಿನಿಮಾಗಳು ಬರೋದು. ಸೊ ಮನಸ್ಸು ಮುಂಟಾದ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ರೆಗ್ಯುಲರ್ ಕಮರ್ಷಿಯಲ್ಸ್ ಬಿಟ್ಟು ಒಂದು ಬೇರೆ ಕಂಟೆಂಟ್ ಬೇಕು ಅಂತ ಹೇಳ್ತೀರೋ ಒಂದು ಅದ್ಭುತವಾಗಿರೋ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಭೂಮಿ ಶೆಟ್ಟಿ. ಈಗಷ್ಟೇ ನೋಡಿದವರು ಏನಂತಾರೆ ಸಿನಿಮಾನ ನೋಡ್ಕೊಂಬಂದೆ. ನೋಡಿದವರು ಖಂಡಿತವಾಗ್ಲೂ ನನಗನ್ಸಿದ್ದು ಜೀವನಕ್ಕೆ ತುಂಬ ಹತ್ತಿರವಾಗುವಂಥ ಸಿನಿಮಾ. ಸಿಂಪಲ್ ಆಗಿ ರಿಯಲಿಸ್ಟಿಕ್ ಆಗಿದೆ. ತುಂಬ ಇಷ್ಟ ಆಗಿರೋದೇನು ಅಂತಂದರೆ ರೈಟಿಂಗ್. ಬರಹಗಾರರು ತುಂಬ ಚೆನ್ನಾಗಿ ಪ್ರತಿಯೊಂದು ಲೈನ್ಸ್ನ ಬರೆದಿದ್ದಾರೆ. ಒಂದು ಲೈನ್ ಅದರಲ್ಲಿ ಮೈಂಡ್ ವೈಸ್ಗೂ ಕೂಡ ಸೆನ್ಸರ್ ಹಾಕ್ತಾರೆ ಅನ್ನೋದು. ಆ ಕೆಲವೊಂದು ಲೈನ್ಸ್ ಇದೆಯಲ್ಲ ಅದು ತುಂಬ ನಮ್ಗೆ ಹತ್ತಿರ ಆಗುತ್ತೆ. ಆ್ಯಂಡ್ ನಾವು ಪ್ರತಿಯೊಬ್ಬರು ಕೂಡ ಒಂದು ಕ್ಲೋಷರ್ಗೆ ಹುಡುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲಿ ತುಂಬ ವಿಷಯಗಳನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಮಾತುಗಳಲ್ಲಾಗಿರ್ಬೋದು ಅಥವಾ ವಿಜುವಲ್ಸಲ್ಲಾಗಿರ್ಬೋದು. ನನಗೆ ತುಂಬ ಇಷ್ಟ ಆಯಿತು. ತುಂಬ ಸಿಂಪಲ್ ಆಗಿ ರಿಯಲಿಸ್ಟಿಕ್ ಆಗಿರುವಂಥ ಸಿನಿಮಾ ರಿಲೀಸ್ ಆಗಿದೆ. ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಕುಟುಂಬದ ಸಮೇತ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ನೋಡಿದೆ, ಆದರೆ ಇದು ಸಿಕ್ಕಾಪಟ್ಟೆ ಹಾಂಟಿಂಗ್ ಅನಿಸ್ತು ನನಗೆ ಪರ್ಸ್ನಲಿ. ಅವನು ಎಲ್ರಿಗೂ ಬೇರೆಯವರಿಗೆಲ್ಲ ಹೇಗೆ ಅನಿಸುತ್ತೆ ಅಂತ. ವೆರಿ ಹಾಂಟಿಂಗ್. ನವೀನ್ ಪರ್ಫಾರ್ಮೆನ್ಸ್ ಇರ್ಬೋದು, ಅಂದರೆ ಎವ್ರಿಬಡಿ ಇನ್ ದ ಮೂವಿ ದೇ ಡನ್ ದೇರ್ ಬೆಸ್ಟ್. ಆ್ಯಂಡ್ ಐ ಡೋಂಟ್ ನೋ ಈ ಜಾನ್ರಾ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅಂತ. ಪರ್ಸನಲಿ ಐ ಲೈಕ್ ಇಟ್ ಆ್ಯಂಡ್ ಐ ರಿಯಲಿ ವಿಶ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಈಗಷ್ಟೇ ನೋಡಿದವ್ರು ಏನಂತಾರೆ ಸಿನಿಮಾ ನೋಡ್ಕೊಂಬಂದೆ. ತುಂಬ ಚೆನ್ನಾಗಿದೆ. ನವೀನ್ ಶಂಕರ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ತುಂಬ ಒಳ್ಳೇದಾಗಬೇಕು. ಆ್ಯಂಡ್ ಅಪೂರ್ವ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಹಾಟಾಗಿ ಕಾಣಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಎಲ್ಲರೂ ಚಿತ್ರಮಂದಿರದಲ್ಲಿ ಹೋಗಿ ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಸಿನಿಮಾ ಎಲ್ಲರೂ ಥಿಯೇಟ್ರಲ್ಲಿ. ಥ್ಯಾಂಕ್ ಯು. ಹಾಯ್, ನಾನಿವತ್ತು ನೋಡಿದವರು ಏನಂತಾರೆ ಸಿನಿಮಾನ ನೋಡಿದೆ. ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಒಂದಿಷ್ಟು ವಿಚಾರನ ಮಾತಾಡ್ಬೋದು. ಯಾಕೆಂದರೆ 3 ತಿಂಗಳ ಹಿಂದೆ ನನ್ನ ಸಿನಿಮಾ ಒಂದು ರಿಲೀಸ್ ಆಗಿತ್ತು, ಮರ್ಫಿ ಅಂತ ಹೇಳ್ಬಿಟ್ಟು. ನಿಮಗೆ ಮರ್ಫಿ ಇಷ್ಟ ಆದರೆ ಅದೇ ಥರ ಪ್ಯಾಟರ್ನಲ್ಲಿ ಒಂದಿಷ್ಟು ವಿಚಾರಗಳು ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಒಂದು ಮನುಷ್ಯನ ಒಂದು ಸೈಕಿಕ್ ಝೋನ್ ಏನಿದೆ ಅದನ್ನು ಒಂದು ಹಂತಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಇದನ್ನು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಆಗಿದೆ ಈ ಸಿನಿಮಾದಲ್ಲಿ. ನವೀನ್ ಪರ್ಫಾರ್ಮೆನ್ಸ್ ಅಂತೂ ಅಂದರೆ ಪರ್ಫಾರ್ಮೆನ್ಸ್ ಅನ್ನೋಕ್ಕಿಂತ ದ ಡೆಡಿಕೇಶನ್ ಆ್ಯಸ್ ಅನ್ ಆ್ಯಕ್ಟರ್ ಒಂದಿಷ್ಟು ಸ್ಪೇಸಲ್ಲಿ ಅವ್ನು ಹೇಳ್ಕೊಟ್ಟಿದ್ದಾನೆ, ತುಂಬ ಅದ್ಭುತವಾಗಿದೆ. ಆ್ಯಂಡ್ ಅದೇ ಹೇಳ್ದಂಗೆ ಈ ಮನುಷ್ಯನ ಒಂದು ಸೈಕಿಕ್ ಸ್ಪೇಸನ್ನು ಅದ್ಭುತವಾಗಿ ಒಂದು ಎಕ್ಸ್ಪ್ಲೋರ್ ಆಗಿದೆ. ಆ್ಯಂಡ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಸೈಕಿಕ್ ಸ್ಪೇಸ್ ಅಂತ ಇರುತ್ತೆ. ಅದನ್ನು ನೀವು ಪ್ರಾಬಬ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀರ. ಅದನ್ನು ಒಂದು ಹಂತಕ್ಕೆ ಇದನ್ನು ವಿಜುವಲೈಸ್ ಮಾಡಬೇಕಂದ್ರೆ ಯು ಶುಡ್ ವಾಚ್ ನೋಡಿದವರು ಏನಂತಾರೆ. ಹಾಗೆ ಒಂದು ತಾಯಿ ಮಗಂದು ಒಂದು ಬಾಂಧವ್ಯ ಇರುತ್ತೆ, ಆ ಸಪ್ರೇಷನಲ್ಲಿ ಒಂದಿಷ್ಟು ವಿಚಾರಗಳೇನಿರುತ್ತೆ ಅದು ತುಂಬ 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 ಕನೆಕ್ಟ್ ಆಗಿ. ಐ ಥಿಂಕ್ ಇಟ್ಸ್ ಡೆಫಿನೆಟ್ಲಿ ನಾಟ್ ಲೈಕ್ ರೆಗ್ಯುಲರ್ ಸಿನಿಮಾ. ಒಂದಿಷ್ಟು ತಾಳ್ಮೆ ಇದ್ದು, ಪೇಷನ್ಸ್ ಇದ್ದು, ಏನು ಹೇಳ್ಬೇಕಂದ್ರೆ ಮರ್ಫಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಒಂದಿಷ್ಟು ಎಲಿಮೆಂಟ್ಸ್ ಎಲ್ಲ ಇದರಲ್ಲಿ ತುಂಬ ಕನೆಕ್ಟಿಂಗ್ ಆಗಿದೆ. ಆ್ಯಂಡ್ ಐ ಲೈಕ್ ಇಟ್ ಪರ್ಸ್ನಲಿ ಬಿಕಾಸ್ ಐ ಲೈಕ್ ದೀಸ್ ಕೈಂಡ್ ಆಫ್ ಸ್ಲೈಸ್ ಆಫ್ ಅ ಲೈಫ್ ಫಿಲ್ಮ್. ದಯವಿಟ್ಟು ಸಿನಿಮಾ ರಿಲೀಸ್ ಆಗಿದೆ, ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಈ ಸಿನಿಮಾನ ನೋಡಿ. ಇಟ್ಸ್ ಗೋಯಿಂಗ್ ಟು ಬಿ ಅ ಬ್ಯೂಟಿಫುಲ್ ವಾಚ್ ಫಾರ್ ಶೋರ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನೋಡಿದವರು ಏನಂತಾರೆ ಅನ್ನೋದು ಒಂದು ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಒಂದು ಕ್ಯಾರೆಕ್ಟರ್ದು ಒಂದು ಸ್ಪಿರಿಚುವಲ್ ಜರ್ನಿನ ರೆಪ್ರೆಸೆಂಟ್ ಮಾಡೋಂಥ ಒಂದು ಸಿನಿಮಾ. ತುಂಬ ಚೆನ್ನಾಗಿ ನನಗೆ ಫೇವ್ರೆಟ್ ಜಾನರ್ ಇದು. ಅಂದರೆ ಒಂದು ಟ್ರಾವೆಲ್ಲು, ಒಂದು ಲೈಫು, ಅವರ ಒಂದು ಲೈಫ್ ಜರ್ನಿದು ಒಂದು ಕಥೆನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.
ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಪರ್ಫಾರ್ಮೆನ್ಸ್ ಡ್ರಿವನ್ ಫಿಲ್ಮ್. ನವೀನ್ ಶಂಕರ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಪದ್ಮಾವತಿ ಅವರು ಇದ್ದಾರೆ ಆ್ಯಂಡ್ ಮೈ ಫೇವ್ರೆಟ್ ಆ್ಯಕ್ಟರ್ ಈ ಸಿನಿಮಾದಲ್ಲಿ. ಎಲ್ಲ ಪಾತ್ರಗಳು ಯಾರ್ಯಾರು ಮಾಡಿದ್ದಾರೆ, ಅಪೂರ್ವ ಅವರಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಸೊ ಎಲ್ಲರದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಡ್ರಿವನ್ ಫಿಲ್ಮ್ ಆ್ಯಂಡ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಈ ಕಥೆನ ಹೇಳಿದ್ದಾರೆ. ಎಲ್ಲೂ ಬೋರ್ ಅನ್ಸಲ್ಲ, ನೀಟಾಗಿ ಕರ್ಕೊಂಡು ಹೋಗುತ್ತೆ. ಒಂದು ಎಮೋಷ್ನಲ್ ಜರ್ನಿ ಅಂತ ಹೇಳ್ಬೋದು ಥ್ರೂಔಟ್ ದ ಫಿಲ್ಮ್. ಬನ್ನಿ ಥಿಯೇಟ್ರಲ್ಲಿ ನೋಡಿ, ಯಾವಾಗಲೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ಸ್ಕೊಳಂಗೆ ಮಾಡ್ಕೊಬೇಡಿ. ಒಳ್ಳೆ ಸಿನಿಮಾ ಇದೆ. ಎಲ್ರಿಗೂ ನಮಸ್ಕಾರ. ಮೂವಿನ ಸೆಕೆಂಡ್ ಟೈಮ್ ನೋಡ್ತಿದ್ದೀನಿ. ಅಂದರೆ ಈ ಮೂವಿ ನೋಡಿದಾಗ ಅನಿಸಿದ್ದು ಎಲ್ಲರೂ ಬದುಕಲು ಇದೊಂದು ಥಾಟ್ ಬರುತ್ತೆ. ಅಂದರೆ ರೂಟೀನ್ ಲೈಫ್ ಬಿಟ್ಟು ನಮ್ಮನ್ನು ನಾವು ಏನು ಅಂತ ಕಂಡ್ಕೊಳ್ಳೋಕ್ಕೆ ಒಂದು ಜರ್ನಿ ಹೋಗಬೇಕು ಅಂತ. ಸೊ ಆ ಜರ್ನಿನ ಹೇಳುವಂಥ ಒಂದು ಮೂವಿ, ಅದ್ರ ಜೊತೆ ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ ಕ್ಲೈಮ್ಯಾಕ್ಸಲ್ಲಿ. ತುಂಬಾ ಇಷ್ಟ ಆಯಿತು. ಹಾಗೂ ನವೀನ್ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಆರ್ಟಿಸ್ಟ್ ಆಗಿ ಬೆಸ್ಟ್ ಅಂತ ಇಲ್ಲಿ ಪ್ರೂವ್ ಆಗಿದ್ದಾರೆ ಅವರು. ಹಾಗೆ ಎಲ್ಲ ಬೇರೆ ಆ್ಯಕ್ಟರ್ಸ್ ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಂಟೈರ್ ಟೀಮು ನನಗೆ ತುಂಬ ಆತ್ಮೀಯರು, ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೆಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಡೈರೆಕ್ಟ್ರ್ವರೆಗೂ, ಆ್ಯಕ್ಟರ್ವರೆಗೂ, ಟೆಕ್ನಿಷಿಯನ್ಸು ಎಲ್ಲರೂ ನನ್ನ ಕ್ಲೋಸ್ ಸರ್ಕಲ್. ಇಟ್ಸ್ ಲೈಕ್ ಅ ಫ್ಯಾಮಿಲಿ ಥರ. ಅದರಲ್ಲಿ ಮೊದಲನೇದಾಗಿ ನವೀನ್ ಶಂಕರ್ ಇರ್ಬೋದು, ನಿರ್ಮಾಪಕರಾದಂಥ ನಾಗೇಶ್ ಅವರು, ಮತ್ತು ಅಶ್ವಿನ್ ಕೆನಡಿ ನನ್ನ ಪ್ರೇಮಂ ಪೂಜ್ಯಂ ಸಿನಿಮಾಗೆ ಅಸೋಸಿಯೇಟ್ ಕ್ಯಾಮ್ರಾಮನ್ ಆಗಿದ್ದರು, ಮತ್ತು ನಾಗೇಶ್ ಅವರು. ಎಲ್ಲನೂ ಸಹ ನನ್ನ ತುಂಬ ಕ್ಲೋಸ್ ಸರ್ಕಲ್. ಈ ಥರ ಸಿನಿಮಾ ಮಾಡಬೇಕಂದ್ರೆ ಮೊದಲನೇದಾಗಿ ಬಹಳ ಧೈರ್ಯ ಬೇಕು. ನೋಡಪ್ಪ, ಮೊದಲನೇದಾಗಿ ತುಂಬ ಧೈರ್ಯ ಬೇಕು. ನಾನು ನಾಗೇಶ್ ಅವ್ರಿಗೆ ಹೇಳಿದೆ, ಸರ್ ಇದು ಲಾಭ ಆಗಲಿ, ಕಮರ್ಷಿಯಲ್ ಆಗಲಿ, ಸಕ್ಸಸ್ ಆಗಲಿ, ಫೇಲ್ಯೂರ್ ಆಗಲಿ, ಇದನ್ನು ನಾವು ಸಿದ್ಧ ಸೂತ್ರಗಳನ್ನ ಇಟ್ಕೊಂಡು ಇವನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋವಂಥ ಸಿನಿಮಾ ಅಲ್ಲ. ಬಟ್ ಒಂದು ಸಿನಿಮಾ ಏನು ಮಾಡಿದ್ದೀರಾ, ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದ್ದೀರಾ. ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ಬೇಕಾದ್ರೆ ಲಾಸ್ಟ್ ಒಂದು 20 ಮಿನಿಟ್ಸ್ ಸಿನಿಮಾ ಏನಿದೆ, ಸೊ ಅದ್ಭುತವಾದಂಥ ಒಂದು ಮೆಸೇಜನ್ನು ಕೊಟ್ಟಿದ್ದೀರಾ ಅಂತ. ಯಾಕಂದರೆ ನಾನೊಂದು ಶೋ ಮಾಡ್ತಾಯಿದ್ದೆ, ರಿಯಾಲಿಟಿ ಶೋ ಜೋಡಿ ನಂಬರ್ 1 ಅಂತ ನಮ್ಮ ಝೀ ಕನ್ನಡಗೆ. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತಾ ಇದ್ದೀನಿ ಏನಂದರೆ, ನೋಡಿದವ್ರು ಏನಂತಾರೆ ಅಂತಲೇ ನಮ್ಮ ಲೈಫ್ನ ನಾವು ಬೇರೆ ಥರ ಬದುಕ್ಬಿಡ್ತೀವಿ. ನಮಗಿಷ್ಟ ಆಗುವಾಗೆ ನಮ್ಮ ಲೈಫ್ನ ನಾವು ಬದುಕೋದೇ ಇಲ್ಲ. ಆದರೆ ಈ ಒಂದು ಸಿನಿಮಾದಲ್ಲಿ ಕೊಟ್ಟಿರುವಂಥ ಒಂದು ಮೆಸೇಜ್ ಏನಿದೆ, ನೋಡಿದವ್ರು ಏನಾದರೂ ಅಂದ್ಕೊಳ್ಳಿರಿ, ನಮಗಿಷ್ಟ ಆಗಂಗೆ ನಾವು ಬದುಕಬೇಕು ಅನ್ನೋಂಥ ಒಂದು ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ವಿಶೇಷವಾಗಿ ಇದರಲ್ಲಿ ನಾನು ನನ್ನ ಗೆಳೆಯ ನವೀನ್ ಶಂಕರ್ಗೆ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಆ ಪರ್ಫಾರ್ಮೆನ್ಸ್ ಇರ್ಬೋದು, ಇಟ್ಸ್ ವೆರಿ ಲೆಂತಿ ಶಾರ್ಟ್ಸ್ನ ಎಷ್ಟು ಚೆನ್ನಾಗಿ, ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂದರೆ ಬಹಳಷ್ಟು ಸುಂದರವಾಗಿ ಅಭಿನಯಿಸಿದ್ದಾರೆ. ಅವ್ರ ಡೆಡಿಕೇಶನ್, ಪರ್ಫಾರ್ಮೆನ್ಸ್ ಬಗ್ಗೆ ಇರ್ಬೋದು. ಆ್ಯಂಡ್ ಅಕ್ಷತಾ ರಾವ್ ಮೇಡಮ್, ಸೊ ಅವ್ರ ಬಗ್ಗೆ ವಿಶೇಷವಾಗಿ ಹೇಳ್ಬೋದು. ಅವ್ರ ಕ್ಲೈಮ್ಯಾಕ್ಸಲ್ಲಿ ಮಾಡಿರುವಂಥ ಅಭಿನಯ, ಆ ಪಾತ್ರ ಮೋಸ್ಟ್ಲಿ ಬೇರೆ ಯಾರನ್ನಾದ್ರೂ ಆರ್ಟಿಸ್ಟ್ನ ಹಾಕಿದರೆ ಅವ್ರಿಗಿಂತ ಚೆನ್ನಾಗಿ ಅಭಿನಯ ಮಾಡ್ತಾಯಿದ್ರೇನೋ ನನಗೆ ಗೊತ್ತಿಲ್ಲ. ಬಟ್ ಆ ಪಾತ್ರನ ಅವರು ಪ್ರೀತಿಸಿ ಮಾಡಿದಷ್ಟು, ಅವರು ವೇಟೇಜ್ ತಂದುಕೊಟ್ಟಷ್ಟು ಬಹುಶಃ ಯಾರು ತಂದುಕೊಡೋದಕ್ಕೆ ಸಾಧ್ಯ ಇಲ್ಲ ಆ ಪಾತ್ರಕ್ಕೆ ಅಂತ ನನ್ನ ಅನಿಸಿಕೆ, ಟು ಬಿ ಫ್ರ್ಯಾಂಕ್ ಆಗಿ. ಆ್ಯಂಡ್ ಇಡೀ ಸಿನಿಮಾದಲ್ಲಿ ಒಬ್ಬ ಸೂಪರ್ ಡೂಪರ್ ಎಂಟರ್ಟೈನರ್ ಅನಿಸಿದ್ದು ಅಂದರೆ ಮಲ್ಲಣ್ಣ ಅನ್ನೋ ಕ್ಯಾರೆಕ್ಟ್ರು, ಆ ಹುಡುಗ ಮಾಡಿರೋಂಥದ್ದು ಎಷ್ಟು ಅದ್ಭುತವಾಗಿ ಮಾಡಿದ್ದಾನೆ ಅಂದರೆ, ಸರಸ್ವತಿ ಯಾವ ರೂಪದಲ್ಲಿ ಯಾರು ಒಲಿತಾಳೆ ಅಂತ ನಾವು ಹೇಳೋದಕ್ಕಾಗಲ್ಲ. ಅಷ್ಟು ಅದ್ಭುತವಾಗಿ ಆ ಹುಡುಗ ಅಭಿನಯಿಸಿದ್ದಾನೆ. ನಾನು ಈಗ ತಾನೇ ಮೀಟ್ ಮಾಡಿದೆ ಆ ಹುಡುಗನ್ನ. ಆ್ಯಂಡ್ ಅದರಲ್ಲಿ ಒಂದು CG ವರ್ಕ್ ಮಾಡಿದ್ದಾರೆ. ಆ CG ವರ್ಕ್ ಯಾವುದು ಅಂತ ನಾನು ನಿಮ್ಗೆ ಹೇಳಲ್ಲ, ನೀವು ಇಲ್ಲಿ ಥಿಯೇಟ್ರಿಗೆ ಬಂದು ನೋಡಿ ಅದನ್ನು ಫೀಲ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೋಟಲ್ ಆಗಿ ವಿಶೇಷವಾಗಿ ಹೆಣ್ಣು ಮಕ್ಕಳು ದಯವಿಟ್ಟು ಈ ಸಿನಿಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 6 ವರ್ಷದಿಂದ ಒಂದು 80 ವರ್ಷದ ಒಂದು ಹಿರಿಯರವರೆಗೂ ಸಹ ಹೆಣ್ಮಕ್ಳಿಗೆ ಒಂದು ಕನಸು ಅನ್ನೋದು ಯಾವಾಗಲೂ ಅವ್ರ ಮನಸ್ಸಲ್ಲಿ ಜಾಗೃತವಾಗಿರುತ್ತೆ. ಸೊ ಆ ಕನಸನ್ನು ಯಾವ ರೀತಿ ನನಸು ಮಾಡ್ಕೋಬೋದು ಅನ್ನೋದನ್ನು ದಯವಿಟ್ಟು ಈ ಸಿನಿಮಾ ನೋಡಿ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕನ್ನಡದಲ್ಲಿ ಹೊಸ ಪ್ರಯೋಗಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಇತ್ತೀಚೆಗೆ ಬಂದಿರೋಂಥ ಸಿನಿಮಾಗಳಲ್ಲಿ ಒಂದು ಅದ್ಭುತವಾದಂಥ ಪ್ರಯೋಗ ಈ ಸಿನಿಮಾ. ಈ ಪ್ರಯೋಗಾತ್ಮಕ ಸಿನಿಮಾಕ್ಕೆ ನಿಮ್ಮೆಲ್ಲರೂ ಬೆಂಬಲ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಟೀಮ್. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿತ್ರರಂಗಸ್ವಾಮಿ. ಮೊದಲನೇದಾಗಿ ನವೀನ್ ಶಂಕರ್ ನಾಯಕನಾಗಿ
ನಾಯಕನಾಗಿ ನವೀನ್ ಶಂಕರ್ ಅವರು ನಾಯಕನಾಗಿ ಮಾಡಿರುವಂಥ ಚಿತ್ರ ಇದು. ಯಾವಾಗಲೂ ನವೀನ್ ಶಂಕರ್ ನವೀನ್ ಶಂಕರ್ ನಮ್ಮಿಬ್ಬರ ಸ್ನೇಹಿತ. ಸೊ ಯಾವಾಗಲೂ ಆದಷ್ಟು ಭಾವನೆಗಳಿಗೆ ಜಾಸ್ತಿ ಒತ್ತಿರುವಂಥ ಒಂದು ಸ್ಕ್ರಿಪ್ಟ್ನ ಚೂಸ್ ಮಾಡ್ತಾನೆ. ಸೊ ಈ ಸಿನಿಮಾ ಕೂಡ ಹಾಗೇನೆ ಭಾವನೆಗಳಿಗೆ ಜಾಸ್ತಿ ಒತ್ತಿರುವಂಥ ಸಿನಿಮಾ ಆ್ಯಂಡ್ ತೀರಾ ಫೀಲಿಂಗ್ಸ್ ಇರೋರಿಗೆ ಜಾಸ್ತಿ ಇದು ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಮೇನ್ ಮೆಸೇಜ್, ಒಂದು ಹೆಣ್ಣು ಮಗುನ ಸೊಸೈಟಿ ಹೇಗೆ ನೋಡುತ್ತೆ ಆ್ಯಂಡ್ ಹೆಣ್ಣು ಏನಾದರೂ ಡಿಸಿಷನ್ ತೊಗೊಂಡಾಗ ಅದನ್ನು ಹೇಗೆ ನೋಡುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಒಂದಷ್ಟು ಜರ್ನಿಯಲ್ಲಿ ಸ್ಲೋ ಆಗಿ ಹೋಗ್ತಾ ಇರಬೇಕಾದ್ರೆ ಲಾಸ್ಟಲ್ಲಿ ಒಂದು ಅಪ್ಲಿಫ್ಟ್ ಆಗುವಂಥ ಸೀನ್ ಬರುತ್ತೆ. ಅದು ಅರುಂಧತಿ ಮ್ಯಾಮ್ ಮಾಡಿರುವಂಥ ಸೀನು. ಸೊ ದ ಮೇನ್ ಮೆಸೇಜ್ ಆಫ್ ದ ಸಿನಿಮಾ ಓಕೆ, ಅರುಂಧತಿ ಮ್ಯಾಮ್ ಅವರ ಸಿಸ್ಟರ್ ಗೀತಾ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡಿದಂಥವ್ರು ಮಾಡಿದ್ದಾರೆ. ಸೊ ಅವರು ಬಂದಮೇಲೆ ಅಪ್ಲಿಫ್ಟ್ ಆಗುತ್ತೆ ಸೀನು. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಿದವರು ಏನಂತಾರೆ ಅನ್ನೋ ಒಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಪ್ರವೀಣ್ ಎಲ್ರಿಗೂ ನಮಸ್ಕಾರ. ಚಿತ್ರ ಹೇಳಿರೋದೆಲ್ಲ ಕಾಪಿ ಪೇಸ್ಟು. ನವೀನ್ ಶಂಕರ್ ನಾವು ನಮ್ಮ ಹೊಂದಿಸಿ ಬರೆಯಲಾಗಿರ್ಬೋದು ಅಥವಾ ಹೊಯ್ಸಳಾಗಿರ್ಬೋದು ಇತ್ತೀಚಿನ ಸಿನಿಮಾಗಳಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡಿದ್ದೀವಿ. ಅದಕ್ಕೆ ಇನ್ನೊಂದು ಆ್ಯಡ್ ಏನಪ್ಪ ಅಂದರೆ ನೋಡಿದವರು ಏನಂತಾರೆ ಸಿನಿಮಾ ಅದ್ಭುತವಾಗಿ ನವೀನ್ ಶಂಕರ್ ಸ್ಯಾಕ್ರಿಫೈಸ್, ಎಸ್ಪೆಷಲಿ ಒಂದು ಶಾರ್ಟಲ್ಲಿ ಮೂಳೆಗಳೆಲ್ಲ ಕಾಣಿಸುತ್ತೆ. ಟ್ರಾನ್ಸ್ಫಾರ್ಮೇಷನ್ ವೆರಿ ರಿಸ್ಕ್ ಟೇಕಿಂಗ್ ಟ್ರಾನ್ಸ್ಫಾರ್ಮೇಷನ್ ಅದು ಈ ಸಿನಿಮಾ. ಅಂದರೆ ಬಹುಶಃ ನಮ್ಮ ಕನ್ನಡದಲ್ಲಿ ತುಂಬ ಕಡಿಮೆ ಜನ ಅಷ್ಟು ರಿಸ್ಕ್ ತೊಗೊಂಡು ಪಾತ್ರಕ್ಕೋಸ್ಕರ ನಮ್ಮನ್ನು ತಾವು ಟ್ರಾನ್ಸ್ಫಾರ್ಮ್ ಮಾಡ್ತಾರೆ ಒಂದು ಆರ್ಟಿಸ್ಟ್ ಆಗಿ. ಸೊ ಸ್ಪೆಷಲಿ ನವೀನ್ದು ಪರ್ಫಾರ್ಮೆನ್ಸ್ಗೋಸ್ಕರ ನಾವೆಲ್ಲರೂ ಈ ಸಿನಿಮಾ ನೋಡಲೇಬೇಕು. ದ ಹೋಲ್ ಜರ್ನಿ ಏನಿದೆ ಆ ಟ್ರಾನ್ಸ್ಫಾರ್ಮೇಷನ್ ಹಾಗೆ ಅವ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾನೆ. ಅಂದರೆ ಆ್ಯಂಡ್ ಚಿತ್ರರಂಗಕ್ಕೆ ಕತೆ ಕೂಡ ಅದ್ಭುತವಾಗಿದೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಬರೋ ಒಂದು ಕೈಯಿಲ್ದಿರೋ ಗೋರ್ಧನ್ ಪಾತ್ರ ಮಲ್ಲಣ್ಣನ ಪಾತ್ರ ಸೂಪರ್ ಆಗಿದೆ. ಆ್ಯಂಡ್ ಮಿಸ್ ಮಾಡಿದೆ ಈ ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ಸಿನಿಮಾ ಇಷ್ಟ. ಥ್ಯಾಂಕ್ ಯು. ನೋಡಿದವ್ರು ಏನಂತಾರೆ? ನೋಡಲಿಲ್ಲ ಅಂದರೆ ನೋಡಿದವ್ರು ಏನಂತಾರೆ? ನೋಡಲಿಲ್ಲ ಅಂದರೆ ನೋಡಿದವ್ರು ಏನಂತಾರೆ? ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ. ಇಂಥ ಒಂದು ಸಿನಿಮಾ ನಮ್ಮ ಕನ್ನಡದ್ದು ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಆ್ಯಂಡ್ ಆಲ್ಸೋ ತುಂಬಾ ಖುಷಿ ಆಗುತ್ತೆ. ಕುಲ್ದೀಪ್ ಸರ್ ಡಿರೆಕ್ಷನ್ ಆ್ಯಂಡ್ ದ ಸ್ಟೋರಿ ಟೆಲ್ಲಿಂಗ್ ತುಂಬಾ ಇಷ್ಟ ಆಯಿತು ನನಗೆ. ಅದು ಫೀಲ್ ಆಫ್ ದ ಮೂವಿ ಏನಿದೆಲ್ಲ ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಶ್ವಿನ್ ಅವರ ಕ್ಯಾಮ್ರಾ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ಅದು ಆ ಫೀಲ್ ಆಫ್ ದ ಮೂವಿನ ಐ ಗೆಸ್ ಒಂದು ಲೆವೆಲ್ ಅಪ್ ಮಾಡ್ತಾ ಇದೆ. ಆ್ಯಂಡ್ ಆ್ಯಕ್ಟಿಂಗ್ ಅಂತ ತೊಗೊಂಡ್ರೆ ನವೀನ್ ಅವ್ರ ಬಗ್ಗೆ ಐ ಗೆಸ್ ಎಷ್ಟು ಹೇಳಿದ್ರೂ ಕಡಿಮೆನೇ. ಅವರು ಆ ಕ್ಯಾರೆಕ್ಟ್ರನ್ನ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಷ್ಟು ಚೆನ್ನಾಗಿ ಅದನ್ನು ಹೋಲ್ಡ್ ಮಾಡಿಕೊಂಡು ಕ್ಯಾರಿ ಮಾಡಿ ಹೋಗಿದ್ದಾರೆ ಅಂತಂದರೆ ನಿಮಗೆ ಒಂದು ಸೆಕೆಂಡ್ ಕೂಡ ಸ್ಕ್ರೀನ್ ಬಿಟ್ಟು ಆ ಕಡೆ ಈ ಕಡೆ ನೋಡಬೇಕು ಅಂತ ಅನಿಸಲ್ಲ. ಐ ಹ್ಯಾವ್ ಟು ಮೆನ್ಷನ್ ನವೀನಿಂದ ಎಲ್ಲೋ ಒಂದು ಕಡೆಗೆ ಬೇರೆಯವ್ರ ಕಡೆಗೆ ಧ್ಯಾನ ಹೋಗಿದೆ ಅಂತಂದರೆ ಅದು ಮಲ್ಲಣ್ಣ. ಹೀ ಈಸ್ ಲೈಕ್ ಅ ಸರ್ಪ್ರೈಸ್ ಪ್ಯಾಕೇಜ್ ಮೂವಿಯಲ್ಲಿ. ತುಂಬಾ ಗ್ರೇಟ್ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಯು ವಿಲ್ ಲವ್ ಹಿಮ್. ಹೀ ಈಸ್ ಲೈಕ್ ಟೂ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಗೆಸ್ ತುಂಬಾ ಒಳ್ಳೆ ಫ್ಯೂಚರ್ ಇದೆ ಆ ಹುಡುಗಂಗೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಹಿಮ್. ಆ್ಯಂಡ್ ಹೋಲ್ ಸ್ಟಾರ್ ಕಾಸ್ಟ್ ತುಂಬಾ ಚೆನ್ನಾಗಿ ಮಾಡಿದೆ. ತುಂಬಾ ಒಂದು ಅದ್ಭುತವಾದಂಥ ಪ್ರಯತ್ನ. ಐ ಗೆಸ್ ಪ್ರೊಡ್ಯೂಸರಿಗೂ ಒಂದು ಚಪ್ಪಾಳೆ ಹೊಡಿಲೇಬೇಕು. ತುಂಬ ಒಳ್ಳೆ ಸಿನಿಮಾಕ್ಕೆ ದುಡ್ಡು ಹಾಕಿದ್ದಾರೆ. ಇಂಥ ಸಿನಿಮಾಗಳನ್ನು ಎಲ್ಲರೂ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು. ಪ್ಲೀಸ್ ಡೂ ವಾಚ್ ದ ಸಿನಿಮಾ ಇನ್ ಥಿಯೇಟರ್ಸ್. ಥ್ಯಾಂಕ್ ಯು. ತಾನೇ ಅದ್ಭುತವಾದಂಥ ಒಂದು ಸಿನಿಮಾ ನೋಡ್ಕೊಂಡ್ಬಂದ್ವಿ. ಅದರ ಹೆಸರು ನೋಡಿದವ್ರು ಏನಂತಾರೆ ಅಂತ. ಇದು ಬ್ರಿಲಿಯಂಟ್ ಸಿನಿಮಾ. ಈ ಥರದ ಸಿನಿಮಾಗಳು, ಈ ಥರದ ಪ್ರತಿಭೆಗಳು ನಮ್ಮ ಕನ್ನಡದಲ್ಲಿ ತುಂಬ ವಿರಳ. ದಯವಿಟ್ಟು ನೀವೆಲ್ಲರೂ ಬಂದು ಇದನ್ನು ನೋಡಿ ಆಮೇಲೆ ನೀವೇ ಹೇಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೋಡಿದವ್ರು ಏನಂತ. ನಿಜ ಹೇಳಬೇಕು ಅಂದರೆ ಈಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಬೇಗ ಕಟ್ಸು, ವಿಜುವಲಿ ತುಂಬ ಓವರ್ ಸ್ಟಿಮ್ಯುಲೇಟಿಂಗ್ ಆಗಿರುವಂಥ ಸಿನಿಮಾ ಒಂದು ನಾರ್ಮ್ ಆಗೋಗಿದೆ. ಅಂಥದ್ರಲ್ಲಿ ಇಂಥ ಒಂದು ಸ್ಲೋ ಪೇಸ್, ಪ್ರತಿಯೊಂದು ಸೀನನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಪ್ರತಿಯೊಂದು ಇಮೋಷನ್ಗೂ ಇಂಪಾರ್ಟೆನ್ಸ್ ಕೊಟ್ಟು ಟೆಕ್ನಿಕಲ್ ಟೀಮ್ ಆ್ಯಸ್ ವೆಲ್ ಆಸ್ ದಿ ಆ್ಯಕ್ಟಿಂಗ್ ಟೀಮ್ ಎಷ್ಟು ಚೆನ್ನಾಗಿ ಅವ್ರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ಅಂದರೆ ಇಟ್ ಈಸ್ ಅ ಟ್ರೂ ಟ್ರೀಟ್ ಟು ದಿ ಐಸ್. ಐ ಎನ್ಕರೇಜ್ ಎವ್ರಿಬಡಿ ದಯವಿಟ್ಟು ಸಿನಿಮಾ ನೋಡಿ. ನಿಮಗೂ
ಟಚ್ ಆಗುತ್ತೆ, ನಿಮಗೂ ತುಂಬಾ ರಿಲೇಟ್ ಆಗುತ್ತೆ. ಹಾಗೆ ಪ್ರತಿಯೊಂದು ಸೀನಿನ ಬ್ಯೂಟಿ ಕೂಡ ನೀವು ಅರ್ಥ ಮಾಡ್ಕೋತೀರಾ. ಸಿನಿಮಾನಲ್ಲಿ ತುಂಬ ಸತಿ ಡೈಲಾಗ್ಸ್ ಬರ್ತಾನೆ ಇರುತ್ತೆ, ಬಟ್ ಈ ಸಿನಿಮಾನಲ್ಲಿ ಸೈಲೆನ್ಸಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ನವೀನ್ ಶಂಕರ್ ವಂಡರ್ಫುಲ್, ಬ್ರಿಲಿಯಂಟ್ ಆಕ್ಟರ್. ಆಸ್ ಅ ಪರ್ಫಾರ್ಮರ್ ನವೀನ್ ಹ್ಯಾಸ್ ಆಲ್ವೇಸ್ ಬಿನ್ ವೆರಿ ವೆರಿ ಗುಡ್. ಈ ಒಂದು ಚಿತ್ರದಲ್ಲೂ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಬಿಗ್ 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 ಸಲ್ಯೂಟ್ ಟು ನವೀನ್. ಬರೀ ನವೀನ್ ಅಲ್ಲ, ಶ್ವೇತಾ ಆಗಿರ್ಬೋದು, ನಮ್ಮ ಮಲ್ಲಣ್ಣ ಆಗಿರ್ಬೋದು, ಅಥವಾ ನಮ್ಮ ಅಪೂರ್ವ ಅವರಾಗಿರ್ಬೋದು, ಎಲ್ಲರೂ ದೇ ಹ್ಯಾವ್ ಡನ್ ಬ್ರಿಲಿಯಂಟ್ಲಿ. ದಯವಿಟ್ಟು ಸಿನಿಮಾ ನೋಡಲೇಬೇಕು. ಒಂದ್ಸಲ ನೋಡಿ ನೀವೇ ಹೇಳಿ, ನೀವೇನಂತೀರ ಅಂತ ಹೇಳಿ, ನೋಡಿದವ್ರು ಏನಂತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನಗೆ ಅನಿಸಿದ್ದು ಮತ್ತು ಯಾವ ಕಾರಣಕ್ಕೆ ನಾನು ಈ ಪಿಕ್ಚರ್ ಮಾಡಿದೆ ಅಂದರೆ, ಇದು ಹೆಂಗಸರ ಬಗ್ಗೆ, ಅವ್ರ ಜೀವನದ ಕಷ್ಟದ ಬಗ್ಗೆ, ಮನಸ್ಸಿನ ಯಾತನೆ ಬಗ್ಗೆ ಮಾತಾಡುತ್ತೆ. ಇಂಥ ಒಂದು ಸಿನಿಮಾ ಸಿಗೋದು ಕಷ್ಟನೇ. ಆದರೆ ಈ ಕಾಲದಲ್ಲಿ ಯಾರೋ ಒಬ್ಬರು ಕುಲ್ದೀಪನ್ನವರು, ಅಫ್ಕೋರ್ಸ್ ಈ ಕಥೆ ಇರೋದು ಈ ಹುಡುಗನ ಪ್ರವಾಸದ ಬಗ್ಗೆ, ಜೀವನದ ಪ್ರವಾಸದ ಬಗ್ಗೆ. ಆದರೆ ಅದರಲ್ಲಿ ಬೇರೆ ಬೇರೆ ಪೀಳಿಗೆಗಳಲ್ಲಿ ಆಗೋ ಹೆಂಗಸರಿಗೆ ಕಷ್ಟ, ಅದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅದು ಬಹಳ ವಿಶೇಷ. ಅದಕ್ಕೆ ನಾನು ಈ ಸಿನಿಮಾ ತಗೊಂಡೆ. ಮತ್ತು ನಾನು ಇದನ್ನು ಮಾಡಿದ ಬಗ್ಗೆ ನನಗೆ ಹೆಮ್ಮೆ ಇದೆ, ಸಂತೋಷನೂ ಇದೆ. ಆ ಸಂತೋಷ ನೀವು ಪಡ್ತೀರಾ ಅಂತ ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ತೆ. ಫಸ್ಟ್ ನವೀನ್ ಬಗ್ಗೆ ಹೇಳ್ತೀನಿ. ನನ್ನ ಫ್ರೆಂಡು ನವೀನ್ ಒಂದಿನ ಫೋನ್ ಮಾಡಿ ಕೇಳ್ದ, ಈ ಓಕೆನಾ ಒಂದಿಸಿ ಬರೀರಿ ಸೆಟ್ಟಲ್ಲಿ ಅದೇನೋ ಕುಡಿತಿದ್ದಲ್ಲ, ಅದೇನು ಕುಡಿತಿದ್ದೆ ಅಂತ. ನಾನು ಹೇಳಿದೆ ಏನಕ್ಕೋ ಅಂತ. ಇಲ್ಲ, ನಾನು ಅರ್ಜೆಂಟಾಗಿ ಫ್ಯಾಟ್ ಲಾಸ್ ಮಾಡ್ಕೋಬೇಕು, ಹೆವಿ ಇದು ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ. ಹೌದಾ ಸರಿ, ನಾನು ಹೇಳಿದೆ ಆ್ಯಪಲ್ ಸೈಡರ್ ವಿನೆಗರು ಅದೆಲ್ಲ ಏನೋ ಹೇಳಿದೆ ನನಗೆ. ಫ್ಯಾಟ್ ಲಾಸು ಮತ್ತು ಇದು ವೇಸ್ಟು ಹಿಪ್ಸು ಇದೆಲ್ಲ ಸರ್ಕಮ್ಫರೆನ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ನಾನು ಅಂದ್ಕೊಂಡೆ ಈ ಫಿಟ್ಟಾಗಿದ್ದೇನೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತ. ಈ ಮೂವಿ ನೋಡಿದ್ಮೇಲೆ ಗೊತ್ತಾಯಿತು, ಯಾರು ಹೇಳಿರಲಿಲ್ಲ. ಅಮೇಝಿಂಗ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಆ ಡೆಡಿಕೇಶನ್ನು, ಆ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದು ತುಂಬ ಹೆಮ್ಮೆ ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಪ್ರತಿಯೊಬ್ಬ ಆ್ಯಕ್ಟರು ಆ ಇನ್ವಾಲ್ವ್ಮೆಂಟ್ ಕೊಡಬೇಕು. ಆ್ಯಂಡ್ ಥ್ಯಾಂಕ್ಸ್ ಟು ನವೀನ್ ಈ ಒಂದು ಇದನ್ನು ಮೋಟಿವೇಟ್ ಮಾಡೋಕ್ಕೆ ಈ ರೀತಿಯಲ್ಲಿ. ಆ್ಯಂಡ್ ಸೊ ಮೂವಿ ನೋಡಿದವ್ರು ಏನಂತಾರೆ, ಇದು ಒಂಥರ ಒಂದು ಈ ಟ್ರಾವೆಲ್ ಮಾಡಿಕೊಂಡು ಪುಸ್ತಕ ಓದ್ತಾರೆ ಗೊತ್ತಾ, ಸೊ ಆ ಥರ ಒಂದು ಅನುಭವ ಕೊಡ್ತದೆ ನನಗೆ. ಆ್ಯಂಡ್ ನೋಡಿದವ್ರು ಏನಂತಾರೆ ಅಂತ, ಯೂಶಲಿ ನಮ್ಮ ಸಮಾಜದಲ್ಲಿ ತುಂಬ ಸಲ ಕೇಳುವಂಥ ಮಾತದು. ನನಗೇನು ಅನಿಸ್ತು ಈ ಮೂವಿ ನೋಡಿದ್ಮೇಲೆ, ಯೂಶಲಿ ದೇರ್ ಇಸ್ ಒನ್ ಸೇಯಿಂಗ್ ಇನ್ ಇಂಗ್ಲೀಷ್, ಡು ನಾಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ. ನನಗೆ ಈ ಮೂವಿ ನೋಡಿದ್ಮೇಲೆ ಏನಿಸ್ತು ಅಂದರೆ, ಜಡ್ಜೇ ಮಾಡಿಬಿಡಿ. ನನ್ನ ಪ್ರಕಾರ ಯಾರನ್ನೂ ಜಡ್ಜ್ ಮಾಡದೇ ಇದ್ರೇ ಅವ್ರು ಹೆಂಗಿದ್ದಾರೆ ಅದನ್ನು ಹಾಗೆ ರಿಸೀವ್ ಮಾಡ್ಕೋಬೋದು, ಹಾಗೆ ಅವ್ರನ್ನ ಸ್ವೀಕರಿಸ್ಬೋದು. ಸೊ ಅಷ್ಟೇ, ಇದರಿಗಿಂತ ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಈ ಮೂವಿನ ತುಂಬ ಜನ ನೋಡಬೇಕು, ಮಿಸ್ ಮಾಡ್ಕೋಬೇಡಿ. ರೆಗ್ಯುಲರ್ ಫಾರ್ಮೆಟ್ಗಿಂತ ಬೇರೆ ಥರನೇ ಇದೆ, ಬಟ್ ತುಂಬ ಚೆನ್ನಾಗಿದೆ, ಇವೆಂಟ್ಫುಲ್ ಆಗಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಎಂಟೈರ್ ಟೀಮ್ ಈ ಮೂವಿ ಕೊಟ್ಟಿದ್ದಕ್ಕೆ. ಕುಲ್ದೀಪ್ ಸರ್ ಅಮೇಝಿಂಗ್ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ನವೀನ್ ಆ್ಯಂಡ್ ಅಪೂರ್ವ ಅವರು ಪರ್ಫೆಕ್ಟ್ ರೋಲ್ಗೆ ತುಂಬ ಪರ್ಫೆಕ್ಟ್ ಆಗಿದ್ದಾರೆ. ಆ್ಯಂಡ್ ಆ ಹುಡುಗ ಮಲ್ಲಣ್ಣ ಬರ್ತಾರಲ್ಲ, ಅವ್ರದ್ದು ಫ್ಯಾನ್ ಆಗಿದ್ದೀನಿ. ಮಲ್ಲನ ಜೊತೆ ಈಗ ನೆಕ್ಸ್ಟ್ ನಾನು ಫೋಟೋ ತಗೋಬೇಕು. ತುಂಬ ಚೆನ್ನಾಗಿ ಮಾಡಿದೆ ಆ ಹುಡುಗ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಪಬ್ಲಿಷ್ ಮಾಡಿ ಎಲ್ಲ ಕಡೆ ಪ್ರಮೋಟ್ ಮಾಡಿ ಈ ಮೂವಿನ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಪ್ರಿಯಾ. ನಾನು ಈಗ ತಾನೇ ನೋಡಿದವ್ರು ಏನಂತಾರೆ ಸಿನಿಮಾ ನೋಡಿದೆ. ನನಗೆ ಮುಖ್ಯವಾಗಿ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ನವೀನ್ ಶಂಕರ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಅಪೂರ್ವ ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಭಾಳ ಚೆನ್ನಾಗಿದೆ. ನಂಗೆ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ಸೆಕೆಂಡ್ ಹಾಫಲ್ಲಿ ತಾಯಿ ಮಗ ಅವ್ರದ್ದೊಂದು ಕಾನ್ವರ್ಸೇಷನ್ ನಡೆಯುತ್ತೆ. ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಏನು ಹೇಳ್ತಾರೆ ಎಮೋಷ್ನಲ್ ಆಗಿತ್ತು.
ದಯವಿಟ್ಟು ಇಂಥ ಸಿನಿಮಾ ಕನ್ನಡದಲ್ಲಿ ಹೆಚ್ಚು ಬರಬೇಕು ಅಂತ ಅನಿಸುತ್ತೆ. ಕನ್ನಡಿಗರು ಇಂಥ ಸಿನಿಮಾಗಳ ಒಂದು ರುಚಿ ಗೊತ್ತಾಗಬೇಕು ಅಂತ ಅನಿಸುತ್ತೆ. ನಾವು ಬೇರೆ ಭಾಷೆಯಲ್ಲಿ ತುಂಬ ನೋಡ್ತೀವಿ ಈ ಥರ ಸಿನಿಮಾಗಳನ್ನ. ಈ ಸಿನಿಮಾಗೆ ಕಮರ್ಷಿಯಲ್ ಆಗಿ ಒಂದು ಯಶಸ್ಸು ಸಿಗಬೇಕು, ನಿಮ್ಮ ಸಪೋರ್ಟ್ ಬೇಕು. ವಿಜುವಲ್ಸ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಈ ಥರದ್ದು ಒಂದು ಸಿನಿಮಾ ನೀವು ನೋಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಕನ್ನಡದಲ್ಲಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಈ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಓ ಮೈ ಗಾಡ್, ವಾವ್. ನೋಡಿದವ್ರು ಏನಂತಾರೆ ಅಂತಾನೆ ನಾವು ಇಷ್ಟು ವರ್ಷ ಬದುಕಿರೋದು ಅನ್ಸುತ್ತೆ ನಾವೆಲ್ಲರೂ, ಈವನ್ ಇನ್ಕ್ಲೂಡಿಂಗ್ ಮೀ. ಹಾಗೆ ಆಗ್ಬಿಟ್ಟಿದೆ ನಮ್ಮ ಲೈಫ್. ಬಟ್ ಅದಕ್ಕಿಂತ ಮೀರಿ ನಮಗೇನು ಇಷ್ಟ ಆಗುತ್ತೋ ಆ ರೀತಿ ಬದುಕಬೇಕು ಅನ್ನೋದು ಸಿನಿಮಾದ ಒಂದು ಮೆಸೇಜ್. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಅಲ್ವಾ. ನಮ್ಮ ಖುಷಿ ಎಲ್ಲಿದೆ ಅಂದರೆ ನಮಗೇನು ಇಷ್ಟನೋ ಅದರಲ್ಲೇ ಇರೋದು. ಸೊ ಆ ಕತೆ ಜೊತೆಗೆ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಟು ವಾಚ್. ಬ್ಯೂಟಿಫುಲ್ ಮಾಡಿದ್ದಾರೆ, ಅಂದರೆ ಮೂವಿ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಪರ್ಫಾರ್ಮೆನ್ಸಸ್ಸು, ಆ ಸೆಟಲಿಟಿ ತಂದಿರೋದು ವರ್ಕಲ್ಲಿ, ಆ ನ್ಯೂಯಾನ್ಸಸ್ಸು. ನವೀನ್ ಶಂಕರ್ ಅವ್ರನ್ನ ಐ ಥಿಂಕ್ ವಿ ಶುಡ್ ಆಫನ್ ಸಿ ಹಿಮ್ ಆನ್ ಸ್ಕ್ರೀನ್. ಜಾಸ್ತಿ ಕಾಣಿಸ್ಕೋಬೇಕು, ಜಾಸ್ತಿ ಸಿನಿಮಾಗಳನ್ನ ಮಾಡಬೇಕು. ಈಸ್ ಅ ಒನ್ ಟು ಸೆಲೆಬ್ರೇಟ್ ಆನ್ ಸ್ಕ್ರೀನ್ ಅವ್ರ ಪರ್ಫಾರ್ಮೆನ್ಸಸ್ಗಳನ್ನ. ಆ್ಯಂಡ್ ಅಪೂರ್ವ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಲ್ ಕ್ರ್ಯೂ, ದ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು. ಫಸ್ಟ್ ಅಟೆಂಪ್ಟಲ್ಲಿ ಕುಲ್ದೀಪ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇವರು ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದು, ಅದ ನಂತರ BTS ಮಾಡಿದರು. ಕಂಪ್ಲೀಟ್ಲಿ ಎಂಜಾಯ್ಡ್. ಈ ಥರ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಸ್ಗೆ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಥರ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಕಾಂಟೆಂಟ್ ಮೀನಿಂಗ್ಫುಲ್ ಸಿನಿಮಾಗಳು, ನ್ಯೂ ಏಜ್ ಸಿನಿಮಾಗಳು ಹೆಚ್ಚು ಬಂದಷ್ಟು ನಮ್ಮ ಹೊಸ ಅಂದರೆ ಕಥೆನ ಹೊಸದಾಗಿ ಹೇಳೋ ರೀತಿಗೆ ಒಂದು ಹೊಸ ವೆಲ್ಕಮಿಂಗ್ ಆಗುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಈ ಸಿನಿಮಾಗಿರಲಿ, ಈ ತಂಡದ ಮೇಲಿರಲಿ, ಕಲಾವಿದರ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ it's a beautiful film. Please do come and watch in theatre. Thank you. Bye. ನನಗೆ ಐ ಥಿಂಕ್ ಸಿನಿಮಾ ಇಸ್ ವೆರಿ ಇಂಟೆನ್ಸ್ ಅಂತ ಅನಿಸ್ತು. ಕುಲ್ದೀಪ್ ಸರ್ ಇವಾಗಿನ ಸೊಸೈಟಿ ಜನರು ಹೇಗೆ ನೋಡ್ತಾರೆ, ಜನರನ್ನ ಎಷ್ಟು ಈಸಿಯಾಗಿ ಜಡ್ಜ್ ಮಾಡ್ತಾರೆ, ಅವ್ರ ಪರ್ಸ್ಪೆಕ್ಟಿವ್ ಏನು, ಆ್ಯಂಡ್ ಇವಾಗಿನ ಜನ್ರೇಷನ್ಸ್ ಬೇಸಿಕ್ಲಿ ಏನು ಡೀಲ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇಲ್ಲಿ ಯಾವುದೇ ಥರ ಕಮರ್ಷಿಯಲ್ ಎಲಿಮೆಂಟ್ ಇಲ್ಲ, ಬಟ್ ಕ್ಯಾರೆಕ್ಟರ್ ಜೊತೆ ನೀವು ಒಂಥರ ಜರ್ನಿ ಮಾಡ್ತೀರಾ. ಆ್ಯಂಡ್ ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳೋದಾದರೆ ನವೀನ್ ಆ್ಯಂಡ್ ಅಪೂರ್ವ ಆರ್ ಮೈ ಬೆಸ್ಟ್ ಫ್ರೆಂಡ್ಸ್. ಆ್ಯಂಡ್ ನನಗೆ ಅವ್ರ ಫ್ರೆಂಡ್ಸ್ ಅಂತ ಹೇಳೋದು ತುಂಬ ಖುಷಿ ಆಗುತ್ತೆ, ಯಾಕಂದರೆ ಅವ್ರು ಅಷ್ಟು ಏನು ಹೇಳ್ತಾರೆ ತುಂಬ ರಿಯಲಿಸ್ಟಿಕ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರು ಸಿದ್ಧಾರ್ಥ್ ಅನ್ನೋ ಥರನೇ. ಆ್ಯಂಡ್ ಅಪ್ಪೂನು ಅಷ್ಟೇ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಪರ್ಫಾರ್ಮ್ ಮಾಡಿದ್ದಾಳೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಮೈ ಫ್ರೆಂಡ್ಸ್ ಪರ್ಫಾರ್ಮಿಂಗ್ ಸೊ ವೆಲ್. ಮತ್ತು ಇನ್ನು ನನ್ನ ಫೇವ್ರೆಟ್ ಬಂದುಬಿಟ್ಟು ಮಲ್ಲಣ್ಣ. ಐ ಥಿಂಕ್ ಮಲ್ಲಣ್ಣ ಕೇಳಿದೆ ಶೋ, ನಂಗೆ ಮಲ್ಲಣ್ಣ ತುಂಬ ಇಷ್ಟ ಆದರು. ಐ ಥಿಂಕ್ ಓವರ್ ಆಲ್ ಇಟ್ಸ್ ಅ ಗುಡ್ ವಾಚ್. ಇವಾಗಿನ ಸೊಸೈಟಿ ಬೇಸಿಕಲಿ ಏನು ಡೀಲ್ ಮಾಡ್ತಿದೆ ಆ್ಯಂಡ್ ಜನರ ಪರ್ಸ್ಪೆಕ್ಟಿವ್ಸ್ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆ್ಯಂಡ್ ಐ ಲೈಕ್ ದ ಫಿಲ್ಮ್. ನೀವು ಏನಾದ್ರು ಈ ಥರ ಡೀಪ್ ಇಂಟೆನ್ಸ್ ಮೂವಿ ನೋಡಬೇಕು ಅಂತ ಇದ್ದರೆ ಐ ಥಿಂಕ್ ದಿಸ್ ಇಸ್ ದ ಮೂವಿ. ಥ್ಯಾಂಕ್ ಯು. ಸಿನಿಮಾ ಹೆಸರು ಎಷ್ಟು ಮಾಮೂಲಿಯಾಗಿದೆಯೋ ಸಿನಿಮಾ ಅಷ್ಟೇ ವಿಭಿನ್ನವಾಗಿದೆ. ಫಸ್ಟ್ ಆಫ್ ಆಲ್ ಕುಲ್ದೀಪ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಡೈರೆಕ್ಟ್ರಾಗಿ. ಆ್ಯಂಡ್ ನವೀನ್ ಶಂಕರ್ ಅವ್ರನ್ನ ಅವರ ಗುಲ್ಟುವಿಂದ ತುಂಬ ಫಾಲೋ ಮಾಡ್ತಿದ್ವಿ. ಪ್ರತಿ ಸಿನಿಮಾ ಒಂದು ಹೊಸ ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾರೆ. ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವ್ರು ಪ್ರಿಪೇರ್ ಆಗೋದಾಗಿರ್ಬೋದು. ಸೊ ಇಟ್ಸ್ ನಮ್ಮ ಥರ ಹೊಸ ನಟರಿಗೆಲ್ಲ ಇಸ್ ಬೀನ್ ಅ ಹ್ಯೂಜ್ ಇನ್ಸ್ಪಿರೇಷನ್. ಆ್ಯಂಡ್ ಇತ್ತೀಚೆಗೆ ನಮ್ಮ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರ ಸಿನಿಮಾಲಿ ಅಪೂರ್ವ ಅವ್ರ ಜೊತೆ ಕೆಲಸ ಮಾಡಿದ ಖುಷಿ ಇತ್ತು. ಆ್ಯಂಡ್ ದ ವೇ ಶಿ ಇಸ್ ಗ್ರೋಯಿಂಗ್, ಅವ್ರದ್ದು BTS ಆಗಿರ್ಬೋದು, ಈಗ ನೋಡಿದವರು ಏನಂತಾರೆ ಆಗಿರ್ಬೋದು, ನಮ್ಮ ಸಿನಿಮಾ ಆಗಿರ್ಬೋದು, 6 ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಬರ್ತಿರೋದು ನಮಗೆ ತುಂಬ ಖುಷಿ. ಸೊ ಶಿ ಹಸ್ ಬೀನ್ ವೆರಿ ಇನ್ಸ್ಪೈರಿಂಗ್ ದಟ್ ವೇ. ಒಂದು ಒಳ್ಳೆ ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ಒನ್ಸ್ ಅಗೇನ್, ಯಾಕಂದರೆ ಮಧು ಹೇಳ್ದಾಗೇನೆ ಈ ಥರ ಸಿನಿಮಾ ಮಾಡಬೇಕಂತಂದರೆ ಗಟ್ಸ್ಬೇಕು. ಅದೇ ಮಾತಾಡ್ತಾ ಇದ್ವಿ ನಾವು. ಒಂದು ಬ್ಯೂಟಿಫುಲ್ ಸಿನಿಮಾ. ಕನ್ನಡದಲ್ಲಿ ಈ ತರಹದ ಎಕ್ಸ್ಪೆರಿಮೆಂಟ್ ಆಗ್ತಾ ಇರೋದು ತುಂಬ ಖುಷಿ ಇದೆ. ಸೊ ಈ ಥರ ಸಿನಿಮಾಗಳನ್ನ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಇನ್ನಿಷ್ಟು ಒಳ್ಳೆ ಖುಷಿ ಸಿಗುತ್ತೆ. ಮತ್ತು ಈ ಥರ ನಿರ್ದೇಶಕರುಗಳಿಗೆ ಕೂಡ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ ಈ ಥರ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಮೋರ್ ಓವರ್ ಈ ಥರ ಸಿನಿಮಾಗಳು ಬಂದಾಗ ಮಾತ್ರ ನಾವು ಆ ಒಂದು ಏನು ಕ್ವಾಲಿಟಿ ಸಿನಿಮಾ ಅಂತ ಏನು ಕರಿತೀವಿ ಆ ಥರದ ಕ್ವಾಲಿಟಿ ಸಿನಿಮಾಗಳನ್ನು ಕನ್ನಡದಲ್ಲಿ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಜಾಸ್ತಿ ಪ್ರಮೋಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ನವೀನ್ ಶಂಕರ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಮಾತಿಲ್ಲ.
ಥಿಯೇಟರ್ ಆರ್ಟಿಸ್ಟ್ ಆಗಿ ಆ್ಯಂಡ್ ಇದರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಇಂಚಿಂಚು ಒಂದೊಂದು ತುಂಬ ಅಂದರೆ ತುಂಬ ಮೈನ್ಯೂಟ್ ಥಿಂಗ್ಸ್ನ ತುಂಬ ಸೆನ್ಸಿಬಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಹ್ಯಾಟ್ಸ್ ಆಫ್ ಅವ್ರಿಗೆ. ಆ್ಯಂಡ್ ಅಪೂರ್ವ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜೊತೆ ಹಿಂದೆ 2 ಸಿನಿಮಾಗಳಲ್ಲಿ ಕೂಡ ಕೆಲಸ ಮಾಡಿದ್ವಿ ಆ್ಯಂಡ್ ಶೀಸ್ ಅ ವಂಡರ್ಫುಲ್ ಆ್ಯಕ್ಟ್ರೆಸ್. ಒಳ್ಳೆಯದಾಗಲಿ ಸಿನಿಮಾ ತಂಡಕ್ಕೆ. ಇವರು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರು ಚಿತ್ರತಂಡದ DOP. ವೆರಿ ನೈಸ್ ಮೇಡಮ್. ಥಿಯೇಟ್ರಲ್ಲೇ ನೋಡಿ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿದವ್ರು ಏನಂತಾರೆ ಅಂತ ಸಿನಿಮಾ ನೋಡೋಕ್ಕೆ ಬಂದೆ. ನೋಡಿದವ್ರು ಏನೂ ಹೇಳೋಂಗಿಲ್ಲ, ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಹೊಸಬ್ರ ಸಿನಿಮಾನ ಬಂದು ಪ್ರೋತ್ಸಾಹಿಸಿ. ಹಾಗೆ ನವೀನ್ ಶಂಕರ್ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿದೆ. ಆಮೇಲೆ ಡೈರೆಕ್ಟರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ನ್ಯಾಚುರಲಿ ಬ್ಯೂಟಿಫುಲಿ ವೆರಿ ಎಲಿಗೆಂಟ್ಲಿ ಪೊಟ್ರೇಟ್. ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ರಿಯಾಲಿಟಿನ ಮಾಕ್ ಮಾಡೋ ಅಂಥ ಒಂದು ಸಿನಿಮಾ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅವರು. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಹಾಗೆ ಬೇರೆ ಸಿನಿಮಾ ಏನು ಯಾವುದ್ಯಾವ್ದು ರಿಲೀಸ್ ಆಗಿದೆ ಅದೆಲ್ಲ ಸಿನಿಮಾಗೂ ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸೊ ನೋಡಿದವ್ರು ಏನಂತಾರೆ ಅನ್ನೋದು ಪ್ರತಿದಿನದ ವಾಡಿಕೆ. ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ಸಂಜೆವರೆಗೂ ಇರುತ್ತೆ. ನೋಡಿದವ್ರು ಏನು ಅನ್ಕೋತಾರೆ ಅಂತ ಬದುಕ್ತಾ ಇರ್ತೀವಿ. ಆ ಒಂದು ಬಣ್ಣನೆಗಳನ್ನ ಬಿಡಿಸಿ ಒಂದು ಹೊಸ ರೂಪ ಕೊಟ್ಟಿರುವಂಥ ಸಿನಿಮಾ ನೋಡಿದವ್ರು ಏನಂತಾರೆ ಸಿನಿಮಾ. ಈ ಸಿನಿಮಾದ ಪ್ರಮುಖ ಪ್ಲಸ್ ಪಾಯಿಂಟ್ ಅಂದರೆ ನವೀನ್ ಶಂಕರ್ ಪರ್ಫಾರ್ಮೆನ್ಸು ಆ್ಯಂಡ್ ಹೀರೋಯಿನ್ ಪರ್ಫಾರ್ಮೆನ್ಸು. ಓವರಾಲ್ ಸಿನಿಮಾ ನಿಮಗೆ ಒಂದು ಪುಸ್ತಕ ಓದಿರೋ ಥರ ಫೀಲ್ ಕೊಡುತ್ತೆ. ಒಂದು ಒಳ್ಳೆ ಸಿನಿಮಾ ಕನ್ನಡಕ್ಕೆ. ನೋಡಿದವ್ರು ಏನಂತಾರೆ. ಸೊ ನೋಡಿದವ್ರು ಏನಂತಾರೆ ಅಂತ ಹೇಳೋ ರಿವ್ಯೂ ಕಾಯ್ದೆ. ನೀವೇ ಖುದ್ದಾಗಿ ಕನ್ನಡ ಸಿನಿಮಾ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಭಯ ಹೇಳ್ದಂಗೆ ನೋಡಿದವ್ರು ಏನಂತಾರೆ ತುಂಬ ಚೆನ್ನಾಗಿತ್ತು. ಏನು ವೆರಿ ನೀಟ್ಲಿ ಬಂದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕತೆ ನೀಟಾಗಿ ಒಂದು ಪೊಯಿಟಿಕ್ ವೇಲಿ ತಗೊಂಡು ಹೋಗ್ತಾರೆ. ಆ್ಯಂಡ್ ಸ್ಪೆಷಲ್ ಅಟ್ರಾಕ್ಷನ್ ಬಂದು ಅಫ್ಕೋರ್ಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ನವೀನ್ ಶಂಕರ್. ಸ್ಪೆಷಲಿ ಫಾರ್ ಇಸ್ ಡೆಡಿಕೇಶನ್ಗೆ ಖುಷಿ ಆಯಿತು. ಸಿನಿಮಾಗೆ ಏನು ಬೇಕೋ ಅದರ ಇನ್ನೂ ಹೆಚ್ಚಿಗೆ ಎಸ್ ಡೆಡಿಕೇಟೆಡ್ ಆ್ಯಂಡ್ ಗಿವನ್. ತುಂಬ ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ಹುಡುಗಾಗಿ ಮಾಡಿದ್ರು ಮಲ್ಲನ ಕ್ಯಾರೆಕ್ಟರ್ ತುಂಬ ರಿಲೀಫ್, ಒಳ್ಳೆ ಕಾಮಿಡಿ ಕೊಡ್ತಾನೆ. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಮೀಡಿಯಾದವ್ರಿಗೆ ಹಾಗೂ ನಮ್ಮ ಚಿತ್ರೋದ್ಯಮದ ಎಲ್ಲರಿಗೂ. ಎಸ್ಪೆಷಲಿ ಪದ್ಮಾವತಿ ರಾವ್ ಮೇಡಮ್ಗೆ ನಮ್ಮ ಚಿತ್ರದಲ್ಲಿ ನಟಿಸಿದ್ದಾರೆ ಹಾಗೂ ಇವತ್ತು ಇಲ್ಲಿಗೆ ಬಂದು ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಹಾಗೂ ನಿವೇದಿತಾ ಶಿವರಾಜ್ಕುಮಾರ್ ಅವರು ಹಾಗೂ ಪ್ರೇಮ್ ಸರ್ ಮತ್ತು ನಮ್ಮ ಇಂಡಸ್ಟ್ರಿಯ ಎಲ್ಲರೂ ಎಷ್ಟು ಜನ ಸಾಧ್ಯನೋ ಊರಲ್ಲಿದ್ದಾರೋ ಅಷ್ಟು ಜನನೂ ಬಂದು ನಮಗೆ ಸಪೋರ್ಟ್ ಮಾಡಿ ಇವತ್ತು ಚಿತ್ರನ ಇಷ್ಟಪಟ್ಟಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರನ್ನೂ, ನೋಡಿದವರೆಲ್ಲ ಆ್ಯಕ್ಚುಲಿ ನೋಡಿದವ್ರು ಏನಂತಾರೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನೀವು ಸಹ ಟ್ರೇಲರ್ ನೋಡಿ, ರಿವ್ಯೂಸ್ ನೋಡಿ, ಈ ಸಿನಿಮಾ ನಿಮಗೆ ಹಿಡಿಸಬಹುದು ಅನಿಸಿದರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ. ಈಗಲೂ ಕೂಡ ಇನ್ನೂ ಥಿಯೇಟರಲ್ಲಿದೆ. 4ನೇ ವಾರ ಚೆನ್ನಾಗಿ ಓಡ್ತಾ ಇದೆ. ಅದು ಓಡ್ತಾ ಇರೋ ಹಂಗೆ ನೋಡಿದವರು ಏನಂತಾರೆ ರಿಲೀಸ್ ಆಗಿದೆ ಆಲ್ರೆಡಿ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್, ಅಂದರೆ ತುಂಬ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಬರ್ತಿದೆ. ನನ್ನ ಇಷ್ಟು ವರ್ಷದ ಕರಿಯರಲ್ಲಿ ಐ ಥಿಂಕ್ ಈ ಪಾಸ್ಟ್ ನವೆಂಬರಿಂದ ನನ್ನ ಟಚ್ ವುಡ್ ಒಳ್ಳೆ ಟೈಮ್ ಶುರುವಾಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದವರು ಏನಂತಾರೆ ಮೆಚ್ಚಿದ್ದಕ್ಕೆ. ಆಲ್ರೆಡಿ 2 ದಿನದಲ್ಲೇ ನಮಗೆ ಒಳ್ಳೆ ಏನಂತಾರೆ ರಿಸಲ್ಟ್ಸ್ ಅಥವಾ ರೆಸ್ಪಾನ್ಸ್ ಸಿಗ್ತಿದೆ. ಹೀಗೆ ಜಾಸ್ತಿ ಜನ ಥಿಯೇಟರ್ಸಿಗೆ ಬಂದು ನಮ್ಮನ್ನು ಬೆಳೆಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಅಷ್ಟೇ. ನಮ್ಮ ಸಿನಿಮಾದಲ್ಲಿ ಒಂದು ಭಾಳ ಚಲೋ ಕ್ಯಾರೆಕ್ಟರ್ ಮಾಡ್ತಾನೆ. ಆಮೇಲೆ ಆ್ಯಕ್ಚುಯಲ್ ರಿಲೀಫ್ ಪಾಯಿಂಟ್ ಆಫ್ ದ ಸಿನಿಮಾ. ಭಾಳ ಚಂದ ಆ್ಯಕ್ಟಿಂಗ್ ಮಾಡೋಣ. ಮಾತಾಡು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಎಲ್ಲರೂ ನೋಡಿ. ಆಮೇಲೆ ಸಾರ್ ಜೊತೆ ಮಾಡಿದ್ದು ತುಂಬ ಖುಷಿ ಆಯಿತು. ಎಲ್ಲರೂ ಫಿಲಮ್ನ ನೋಡಿ ಚೆನ್ನಾಗಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಮಯೂರೇಶ್ ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕರು. ಇದು ಇವರ ಟ್ರಾನ್ಸ್ಲೇಟ್ ಮಾಡ್ಬೇಕಾ? ಓಕೆ. ಇವ್ರಿಗೆ ಇದು ಮೊದಲನೇ ಸಿನಿಮಾ ಕನ್ನಡದಾಗೆ. ಬಟ್ 2ನೇ ಸಿನಿಮಾ ರಿಲೀಸ್ ಆಯಿತು. ಇದಕ್ಕೂ ಮುಂಚೆ PTSಗೂ ಇವರೇ ಕೆಲಸ ಮಾಡಿದ್ದು. ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ, ನಾನು ಮಯೂರೇಶ್ ಅಧಿಕಾರಿ. ಸ್ಲೈಟ್ಲಿ ಲೌಡರ್. ಎಲ್ಲರಿಗೂ ನಮಸ್ಕಾರ, ನಾನು ಮಯೂರೇಶ್ ಅಧಿಕಾರಿ. ಐ ಆಮ್ ಅಪೋಲೋಜೈಸ್ ಫಾರ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್. ಸೊ ಐ ಆಮ್ ನಾಟ್ ವೆರಿ ಮಚ್ ಫ್ಲೂಯೆಂಟ್ ಇನ್ ಕನ್ನಡ.
But thank you so much for coming, everybody here, and showing a lot of love to this film. So all credit goes to him, this man here, and he has written a beautiful film, and beautifully shot by Ashwin Kennedy, our producer Nagesh Gopal, and Apurva, Naveen, Malena, everybody here. We have contributed so much for this film, and we are getting very good response and a lot of love from you guys. And behalf of our team, I would like to I'm very overwhelmed right now. I don't know, not finding very appropriate words perhaps, but yeah, so 5-6 years it's been in the production, and we all have been dreaming of this day that we will just come to the theaters and watch this film with everybody and the audiences. And I'm so glad that Padmavati Rao ma'am is associated with this film, and I was just talking to her, and it's so overwhelmed to see. Even I would like to thank Jayant Kaikani sir. He has done immensely greatest job in the world. He made my life easy as a music composer, because of course my Kannada is not even there. So ಕನ್ನಡ ಅರ್ಥ ಆಗೋ ಹಂತಕ್ಕೆ ಬಂದವರಿಗೆ ಅಂದ್ರೆ ಅರ್ಥ ಆಗುತ್ತೆ ಅವರಿಗೆ ಮಾತಾಡೋದಿಲ್ಲ, ಕನ್ನಡ ಮಾತಾಡಕ್ಕೆ ಕಲಿತಾ ಇದ್ದಾರೆ, ಮಾತಾಡ್ತಾರೆ. So he did a lot of work to write and choose the perfect poetry, and it was a very lovely process. I enjoyed it, and I'm very grateful that I'm part of this beautiful project. And I wish, and we all wish, that we get to make such kind of films again and come to you guys and present it even on a larger scale. Thank you so much for being here. ಎಲ್ಲರಿಗೂ ರಿಪೀಟ್ ಆಫ್ಟರ್ ಮೀ. ಓಕೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದ. ಸಿನಿಮಾ ನೋಡಿ. ಥಿಯೇಟರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ಅಶ್ವಿನ್ ಸರ್, ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಬಿಗ್ ಥ್ಯಾಂಕ್ಸ್ ಟು ಮೀಡಿಯಾ. ನಮ್ಮ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಆ್ಯಕ್ಟರ್ಗೂ ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಕ್ಚುಲಿ ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ದೀರಿ ಕನ್ನಡ ಇಂಡಸ್ಟ್ರಿಗೆ. ದಯವಿಟ್ಟು ನೀವೆಲ್ಲ ಬೆಳೆಸಿ ಅದನ್ನು ದೊಡ್ಡದು ಮಾಡಿ, ಇದೊಂದು ಕೇಳ್ಕೊತೀನಿ ನಿಮ್ಮೆಲ್ಲರೂ. ಆ್ಯಕ್ಚುಲಿ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಇದನ್ನು ನೀವು ಮೀಡಿಯಾ ಮುಖಾಂತರ ಎಲ್ಲರಿಗೂ ತಲುಪಿಸಿ ಮಗುನ ಬೆಳೆಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕಾಗುತ್ತೆ. ಐ ಪ್ರಾಮಿಸ್ ಈ ಮೂವಿ ಬಂದು ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ನಾವು ಇಲ್ಲಿ ತನಕ ಕರ್ಕೊಂಡು ಬಂದುಬಿಟ್ಟಿದ್ದೀವಿ, ಇನ್ಮೇಲೆ ನೀವೇ ಕರ್ಕೊಂಡು ಹೋಗ್ಬೇಕು ಈ ಮೂವಿನ ಇನ್ನು ಮುಂದಕ್ಕೆ. ಫಾರ್ ಶೋರ್ ನೀವೆಲ್ಲ ಇಷ್ಟಪಡ್ತೀರ ಅಂತ ಅನ್ಕೋತೀವಿ. ಸೋ ಫಾರ್ ನೋಡಿದವರು ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ರೈಟ್ ಸ್ಟಾರ್ಟಿಂಗ್ ಫ್ರಮ್ ಅಪೂರ್ವ ಮ್ಯಾಮ್, ಕುಲ್ದೀಪ್ ಸರ್, ನವೀನ್ ಸರ್, ಆ್ಯಂಡ್ ಪ್ರೊಡ್ಯೂಸರ್ ಸರ್ ನಾಗೇಶ್ ಸರ್, ಮಯೂರೇಶ್ ಸರ್, ಮಲ್ಲ, ಎಲ್ಲರೂ ಅವರು ಬೆಸ್ಟ್ ಕೊಟ್ಟಿದ್ದೀವಿ. ನೀವು ಬಂದು ಅಪ್ರಿಷಿಯೇಟ್ ಮಾಡಿದರೆ, ಸಪೋರ್ಟ್ ಮಾಡಿದರೆ ನಮಗೆ ಇನ್ನೂ ಎನರ್ಜಿ ಕೊಡುತ್ತೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಬ್ಲಿಂಕ್ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ. ಅದಾದ್ಮೇಲೆ ಕಂಟಿನ್ಯೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. BTS ಒಂದು 25 ಡೇಸ್ ಚೆನ್ನಾಗಿ ಹೋಗಿತ್ತು. ಆ್ಯಂಡ್ ನಿನ್ನೆ ಫಸ್ಟ್ ಡೇಗೆ ಒಂದು 30% ಅಕ್ಯುಪೆನ್ಸಿ ಇತ್ತು ಸಿನಿಮಾಗೆ. ಇವತ್ತು 65% ಅಕ್ಯುಪೆನ್ಸಿ ಇದೆ ಸೆಕೆಂಡ್ ಡೇಗೆ. ಹೋಪ್ಫುಲಿ ನಾಳೆ ಒಂದಿಷ್ಟು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಜನರಿಂದ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ. ಆ್ಯಂಡ್ ಕ್ರಿಟಿಕ್ಸಿಂದನೂ ಎಲ್ಲರೂ ಚೆನ್ನಾಗಿ ರೇಟಿಂಗ್ ಕೊಟ್ಟಿದ್ದಾರೆ ಸಿನಿಮಾಗೆ. ಹೋಪ್ಫುಲಿ ಎಲ್ಲ ಕನ್ನಡ ಜನತೆ ಏನಿದ್ದೀರಾ ಈ ಥರದ ಸಬ್ಜೆಕ್ಟ್ಗಳಿಗೆ ಓಪನ್ ಆಗಿ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಕುಡೋಸ್ ಟು ನವೀನ್ ಅಣ್ಣ, ವಂಡರ್ಫುಲ್ ಆಗಿ ಪರ್ಫಾರ್ಮೆನ್ಸ್. ಅಂದರೆ ಎವ್ರಿಬಡಿ ಈಸ್ ಅಪ್ರಿಷಿಯೇಟಿಂಗ್ ದ ವೇ ಹಿ ಡಿಡ್ ಹಿಸ್ ಜಾಬ್. ಆ್ಯಂಡ್ ಕುಲ್ದೀಪ್ ಸರ್ದು ಡೈರೆಕ್ಷನ್ಗೆ ಎವ್ರಿಬಡಿ ಈಸ್ ಅಪ್ರಿಷಿಯೇಟಿಂಗ್. ಆ್ಯಂಡ್ ಅಪೂರ್ವ ಮ್ಯಾಮ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾಗೇಶ್ ಸರ್ಗೆ ಇನ್ನೊಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಈ ಥರದ ಸಬ್ಜೆಕ್ಟ್ಗಳಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಧೈರ್ಯ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಸಿನಿಮಾನ ನಾವು ಎಲ್ಲರೂ ಸೇರಿ ಗೆಲ್ಲಿಸ್ಬೇಕು. ಈ ಥರದ ಸಿನಿಮಾಗಳು ಗೆದ್ದಾಗ ಹೊಸ ತರಹದ ಕಥೆಗಳು ಮತ್ತು ಹೊಸ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾರೆ.
ಆ್ಯಂಡ್ ಆದಷ್ಟು ಹೊಸ ಹೊಸದಾದ ಸಬ್ಜೆಕ್ಟ್ಗಳಿಗೆ ನಾವು ಎಲ್ಲರೂ ಸೇರಿ ಸಪೋರ್ಟ್ ಮಾಡಬೇಕು ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ದಿನ ಬಂದು ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಇವರು ಬ್ಲಿಂಕ್ ಸಿನಿಮಾದ ನಿರ್ಮಾಪಕರು ಆ್ಯಂಡ್ ವಿತರಕರು ಕೂಡ. ಹಾಯ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ಆಮೇಲೆ ಪ್ರತಿ ಹೆಜ್ಜೆ ಒಳಗೂ ಪ್ರತಿ ಸಿನಿಮಾದೊಳಗೂ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನನ ಇಲ್ಲಿವರೆಗೂ ಮಾಡ್ಕೋತಾ ಬಂದೀವಿ ಅನ್ನೋ ಒಂದು ಖುಷಿ ಐತಿ. ಇವತ್ತು ಫ್ರೈಡೇ ನಮಗೆ ಮಾರ್ನಿಂಗ್ ಶೋಸ್ ಎಲ್ಲ ಅಷ್ಟು ಓಪನಿಂಗ್ ಇರಲಿಲ್ಲ, ಕಮ್ಮಿನೇ ಇತ್ತು. ಈವ್ನಿಂಗ್ ಶೋಸ್ ಎಲ್ಲ ಫಿಲ್ ಹಾಕೋತಾ ಬಂತು. ಇವತ್ತು ಸ್ಯಾಟರ್ಡೇ ನಮಗೆ ಶೋಸ್ ಹೌಸ್ಫುಲ್ ಆಗಿರೋ ಶೋಸ್ 6 ಹೌಸ್ಫುಲ್ ಶೋಗಳಾಯಿತು. ಆಮೇಲೆ ನಾಳೆ ಈಗ ಆಲ್ರೆಡಿ ಫಿಲ್ಲಿಂಗ್ಸ್ ಬೆಟ್ರ್ ಹಾಕೋತಾ ಹೊಂಟೈತಿ. ಆಮೇಲೆ ವಾಕಿನ್ಗಳು ಜಾಸ್ತಿ ಆಗತ್ತವು ಬುಕಿಂಗ್ಸ್ ಜೊತೆಗೆ. ಒಳ್ಳೆ ಸಿನಿಮಾ ಮಾಡಿದ ಖುಷಿ ಜೊತೆಗೆ ಇಲ್ಲಿ ಬಂದಾಗ ರೆಸ್ಪಾಂಡ್ ಮಾಡಿದಾಗ ಅವರು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿ ಮಾತಾಡಿದಾಗ ಎಲ್ಲ ಖುಷಿ ಆಗುತ್ತೆ. ನಮ್ಮ ತಂಡಕ್ಕೆ ಈ ಮೂಲಕ ಧನ್ಯವಾದಗಳು. ಆಮೇಲೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಸಾಧ್ಯವಾದಷ್ಟು ಜನರಿಗೆ ತಲುಪುವ ಪ್ರಯತ್ನ ಮಾಡೋಣ. ನಮಸ್ಕಾರ. ಮೇಡಮ್, ವುಡ್ ಲೈಕ್ ಟು ಸ್ಪೀಕ್. ಲೈಲಾ ಅಂತ ಇವರು ಒಂದು ಚಿತ್ರಕ್ಕೆ ಒಂದು ಹಾಡಿಗೆ ಸಾಹಿತ್ಯ ಬರೆದು ಹಾಗೂ ಸೌಂಡ್ ಡಿಸೈನ್ನ ಸೂಪರ್ವೈಸ್ ಮಾಡಿದ್ದಾರೆ. I want to congratulate everyone who has worked really hard for this cinema. Kuldeep, you have done a great job. This film is close to my heart, and I want to thank Nagesh for deciding to make an English song for this film, which is like a rarity in regional cinema, and the song has been receiving a lot of love from everyone. I urge everyone to go watch this film in theaters, and thank you so much for having me on board. ಆ್ಯಂಡ್ ಪದ್ಮಾವತಿ ರಾವ್ ಮ್ಯಾಮ್ ಜೊತೆಗೆ ಕೆಲಸ ಮಾಡಿದ ಖುಷಿ ಇತ್ತು. ಇವತ್ತು ಅವ್ರ ಜೊತೆ ನಾನು ಸಿನಿಮಾ ನೋಡಿರಲಿಲ್ಲ ಥಿಯೇಟ್ರ್ನಾಗೆ. ಇವತ್ತು ಅವ್ರ ಜೊತೆ ನೋಡಿದ್ದೂ ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು. ಕೊನೆಯದಾಗಿ ಸಾಯಿ ಶ್ರೀನಿಧಿ ನನ್ನ ಜೊತೆ ಸಂಭಾಷಣೆ ಬರೆದಿದ್ದಾರೆ. ಅವ್ರು ಕೂಡ ನೋಡಿದವ್ರು ಏನಂತಾರೆ, ಇವಾಗ ಚೆನ್ನಾಗಿ ಹೋಗ್ತಾ ಇದೆ. ಇವತ್ತು ನಮಗೆ ಒಂದು 4ರಿಂದ 6 ಸ್ಕ್ರೀನ್ಸು ನಮಗೆ ಆರೆಂಜ್ ಮತ್ತು ರೆಡ್ ಇದರಲ್ಲಿ ಫಿಲ್ಲಿಂಗ್ ಸಿಕ್ಕಿದೆ. ಸೊ ನಾಳೆನೂ ಆಲ್ಮೋಸ್ಟ್ 30-40% ಫಿಲ್ಲಿಂಗ್ ಸಿಗ್ತಾ ಇದೆ. ಸೊ ಆದಷ್ಟು ಎಲ್ಲರೂ ನೋಡಿ, ಸಿನಿಮಾನ ಥಿಯೇಟರಲ್ಲೇ ನೋಡಿ, ಬಿಗ್ ಸ್ಕ್ರೀನ್ಸಲ್ಲಿ ನೋಡಿ. ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ, ನೀವು ನೋಡಿ ಏನಂತೀರಾ ಅಂತ ತಿಳ್ಕೊಳಕ್ಕೆ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು. ಸಿನಿಮಾ ನೋಡಿದವ್ರು ಏನಂತಾರೆ, ತುಂಬ ಒಳ್ಳೆ ರೈಟಿಂಗ್ ಇರುವಂಥ ಸಿನಿಮಾ. ಬೇರೆ ಥರದ ಥಾಟ್ಸ್ ಇದೆ. ಅಂದರೆ ನಾವು ಒಂದು ಥರದ ಮದರ್ ಸೆಂಟಿಮೆಂಟನ್ನು ನೋಡ್ಕೊಂಬಂದಿದ್ದೀವಿ. ಬಟ್ ಇದು ಒಂಥರ ವಿಮೆನ್ ಲಿಬರೇಟೆಡ್ ಅಂತ ನೋಡಿದವ್ರು ಏನಂತಾರೆ ಅನ್ನೋದಕ್ಕೆ ಅಮ್ಮನ ಕ್ಯಾರೆಕ್ಟರ್ ತುಂಬ ಪುಷ್ಟಿ ಕೊಡುತ್ತೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ಕುಲ್ದೀಪ್, ಸಾಯಿ, ಪ್ರಜ್ವಲ್, ಅಪೂರ್ವ ಅವರೆಲ್ಲರೂ ಅಂದರೆ ನಮ್ಮದೇ ಟೀಮ್ ಅನ್ನೋ ಥರದವರು. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಇವರು ನವೀನ್ ಶಂಕರ್ ಅವರ ಆ್ಯಕ್ಟಿಂಗ್ ಆ್ಯಂಡ್ ಅಪೂರ್ವ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು.